ಗೃಹಲಕ್ಷ್ಮಿ ಯೋಜನೆಯಿಂದ ಲಾಭ ಪಡೆಯುತ್ತಿರುವ ಲಕ್ಷಾಂತರ ಮಹಿಳಾ ಫಲಾನುಭವಿಗಳಿಗೆ ಈ ವಾರವೂ ಒಂದು ನಗು ಮೂಡಿಸುವ ಸುದ್ದಿ ಬಂದಿದೆ. ಹಲವಾರು ದಿನಗಳಿಂದ ಕಾಯುತ್ತಿರುವ ಫೆಬ್ರವರಿ ತಿಂಗಳ ಹಣ ಈ ವಾರ ನಿಮ್ಮ ಖಾತೆಗೆ ಜಮಾ ಆಗುತ್ತಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖುದ್ದಾಗಿ ಮಾಹಿತಿ ನೀಡಿದ್ದು, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ವರ್ಗಾವಣೆ ಮಾಡಲಾಗಿದೆ. 2ನೇ ವಾರದಲ್ಲಿ ಹಾಕುತ್ತೇವೆ ಎಂದು ಕಳೆದ ವಾರ ಹೇಳಿದ್ದರು. ಇದರಂತೆ ಇದೇ ವಾರ ಹಣ ಬಿಡುಗಡೆ ಆಗಲಿದೆ. ಫೆಬ್ರವರಿ ತಿಂಗಳ ಹಣ ಸಂದಾಯವಾದರೆ ಮಾರ್ಚ್ನದ್ದು ಮಾತ್ರ ಬಾಕಿ ಉಳಿಯಲಿದೆ. ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವದ ಕಲ್ಯಾಣ ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆ ಅಡಿಯಲ್ಲಿ ರಾಜ್ಯದ ಎಲ್ಲಾ ಕುಟುಂಬದ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುತ್ತಿದೆ. ಈ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕು ಸಾಗಿಸುವುದು ಸರ್ಕಾರದ ಆಶಯವಾಗಿದೆ. ಸರ್ಕಾರದಿಂದ ಸಿಗುವ ಈ ಸಹಾಯಧನವು ಗೃಹಿಣಿಯರ ದಿನಚರಿಯಲ್ಲಿ ಒಂದು ಬಲ ನೀಡುತ್ತದೆ ಎನ್ನುವುದು ನಿಜ. ಬಹುಮಂದಿ ಮಹಿಳೆಯರು ಈ ಹಣವನ್ನ ಮಕ್ಕಳ ಓದಿಗೆ, ಮನೆಯ ಖರ್ಚಿಗೆ ಬಳಸುತ್ತಿದ್ದಾರೆ. ಈಗ ಫೆಬ್ರವರಿ ತಿಂಗಳ ಹಣ ಜಮಾದ ಬಳಿಕ ಫಲಾನುಭವಿಗಳಿಗೆ ಇನ್ನೂ ಒಂದೇ ತಿಂಗಳ ಹಣ ಉಳಿಯಲಿದೆ. ಇನ್ನು ಸರ್ಕಾರ ಹೇಳಿರುವ ಪ್ರಕಾರ 3 ತಿಂಗಳ ಹಣವು ಮುಂದಿನ ವಾರಗಳಲ್ಲಿ ತಲುಪಲಿದೆ ಎನ್ನುವ ನಿರೀಕ್ಷೆ ಕೂಡ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.